ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಣೆ ಮಾಡಲಾಗುವಂತಹ ಈ ಮಹಾಶಿವರಾತ್ರಿ ಹಬ್ಬ ಶಿವಭಕ್ತರ ಬಾಲಿಗೆ ಮಂಗಳಕರ ದಿನವಾಗಿರುತ್ತೆ. ಮಹಾಶಿವರಾತ್ರಿಯ ಹಬ್ಬ ಇತರೆ ಎಲ್ಲ ಹಬ್ಬಗಳಿಗಿಂತ ವಿಭಿನ್ನವಾಗಿರುತ್ತೆ. ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಿಗೂ ದೇವರಿಗೆ ಹಗಲು ಪೂಜೆಯನ್ನ ಮಾಡಲಾಗುತ್ತೆ. ಆದರೆ ಮಹಾಶಿವರಾತ್ರಿಯಲ್ಲಿ ಮಾತ್ರ ರಾತ್ರಿಯ ವೇಳೆಯಲ್ಲಿ ಪೂಜೆ ಭಜನೆಗಳು ನಡೆಯುತ್ತೆ. ಈ ಹಬ್ಬದ ವಿಶೇಷತೆ ರಾತ್ರಿ ಅಂತಂದ್ರೆ ಕತ್ತಲು ಅಂತಂದ್ರೆ ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನ ಬೆಳಗಿಸು ಅಂತ ಆ ಶಿವನನ್ನ ಪರಮಾತ್ಮನನ್ನ ಬೇಡಿಕೊಳ್ಳೋ ಶುಭ ದಿನವೇ ಶಿವರಾತ್ರಿ ಹಬ್ಬ. ಈ ಒಂದು ವಿಡಿಯೋದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು, ಮಹಾಶಿವರಾತ್ರಿಯ ದಿನದಂದು ಉಪವಾಸವನ್ನ ಯಾಕೆ ಮಾಡಬೇಕು, ಮಹಾಶಿವರಾತ್ರಿಯ ದಿನ ಯಾವ ಪೂಜೆಯನ್ನ ಮಾಡಬೇಕು, ಮಹಾಶಿವರಾತ್ರಿಯಂದು ಶಿವ ಪರಮಾತ್ಮನನ್ನ ಯಾವ ರೀತಿ ಪೂಜಿಸಿದ್ರೆ ಉತ್ತಮ ಫಲಗಳು ದೊರೆಯುತ್ತೆ ಅನ್ನುವಂತಹ ಕೆಲವೊಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಶಿವನ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವರಾತ್ರಿಯ ಪೌರಾಣಿಕ ಹಿನ್ನೆಲೆ. ಶಿವರಾತ್ರಿಯ ಕುರಿತು ಅನೇಕ ಪೌರಾಣಿಕ ಕಥೆಗಳು ಪ್ರಚಲಿತದಲ್ಲಿ ಇದೆ. ದೇವಾನುದೇವತೆಗಳು ಹಾಗೂ ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನ ಮಾಡ್ತಾ ಇರುವಾಗ ಅಮೃತಕ್ಕೂ ಮೊದಲು ಹಾಲಾಹಲ ಉತ್ಪತ್ತಿಯಾಗಿತ್ತು. ಆ ಹಾಲಾಹಲ ಇಡೀ ಪ್ರಪಂಚವನ್ನೇ ನಾಶ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ದರಿಂದ ಬ್ರಹ್ಮಾಂಡವನ್ನ ರಕ್ಷಣೆ ಮಾಡೋದಕ್ಕೆ ಶಿವ ಪರಮಾತ್ಮರರು ಆ ಹಾಲಾಹಲವನ್ನ ಕುಡಿದು ಬಿಡ್ತಾರೆ. ಕೂಡಲೇ ಪಾರ್ವತಿ ದೇವಿಯು ವಿಷ ಗಂಟಲಿನಿಂದ ಕೆಳಗೆ ಇಳಿಯದಿರಲಿ ಅನ್ನೋ ಕಾರಣದಿಂದಾಗಿ ಶಿವದೇವರ ಗಂಟಲನ್ನ ಒತ್ತಿ ಹಿಡಿಯುತ್ತಾಳೆ. ಇದರಿಂದ ಆ ವಿಷವು ಗಂಟಲಿನೊಳಗೆ ಉಳಿದುಕೊಂಡು ಬಿಡತ್ತೆ. ಆದ್ದರಿಂದ ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿಕೊಳ್ಳುತ್ತೆ. ಹಾಗಾಗಿಯೇ ಶಿವ ಪರಮಾತ್ಮನಿಗೆ ನೀಲಕಂಠ ಅನ್ನೋ ಹೆಸರು ಬರುತ್ತೆ. ಶಿವ ದೇವರೇ ಆದ್ರೂ ನಿದ್ರಿಸಿಬಿಟ್ರೆ ವಿಷ ಬಹುಬೇಗ ದೇಹವನ್ನ ತುಂಬಿಕೊಂಡು ಹರಡಿಬಿಡತ್ತೆ ಅನ್ನೋ ಪರಿಸ್ಥಿತಿ ಇರತ್ತೆ. ಹೀಗಾಗಿಯೇ ದೇವಾನುದೇವತೆಗಳೆಲ್ಲ ಸೇರಿಕೊಂಡು ಶಿವ ದೇವರ ಭಜನೆಯನ್ನ ಮಾಡಿ ಶಿವ ಪರಮಾತ್ಮನನ್ನ ರಾತ್ರಿ ಇಡೀ ಎಚ್ಚರದಿಂದ ಇರುವಂತೆ ನೋಡಿಕೊಳ್ಳುತ್ತಾರೆ. ಶಿವ ಪರಮಾತ್ಮನು ಹಾಲಾಹಲವನ್ನ ಕುಡಿದು ಜಗತ್ತನ್ನ ವಿಷದಿಂದ ರಕ್ಷಿಸಿದಂತಹ ದಿನವೇ ಈ ಮಹಾಶಿವರಾತ್ರಿ ದಿನ. ದೇವಾನುದೇವತೆಗಳು ರಾತ್ರಿ ಇಡೀ ಜಾಗರಣೆಯನ್ನ ಮಾಡುತ್ತಾ ಪರಮಾತ್ಮನ ನಾಮಸ್ಮರಣೆ ಭಜನೆಯನ್ನ ಮಾಡಿ ಶಿವ ಪರಮಾತ್ಮನನ್ನ ಎಚ್ಚರದಿಂದ ಇರುವಂತೆ ನೋಡಿಕೊಂಡಿದ್ದ. ಶಿವರಾತ್ರಿಯಂದು ಭಕ್ತಾದಿಗಳು ಸಹ ರಾತ್ರಿ ಇಡೀ ಜಾಗರಣೆಯನ್ನ ಮಾಡಿ ಶಿವ ದೇವರನ್ನ ಪೂಜಿಸುವ ಪರಿಪಾಠ ಆಗಿದೆ. ಮತ್ತೊಂದು ಪೌರಾಣಿಕ ಕಥೆ ಹೇಳೋದರ ಪ್ರಕಾರ ಶಿವ ಪರಮಾತ್ಮನು ತಮ್ಮ ಪತಿಯಾಗಿ ಪಡೆಯುವುದಕ್ಕೆ ಯತ್ನಿಸುತ್ತಾ ಪಾರ್ವತಿ ದೇವಿಯು ಮಾಡಿದ ತೀವ್ರ ತಪಸ್ಸಿಗೆ ಮೆಚ್ಚಿದ ಶಿವ ಪರಮಾತ್ಮನು ಪಾರ್ವತಿ ದೇವಿಯನ್ನ ವಿವಾಹವಾದ ದಿನವನ್ನೇ ಮಹಾಶಿವರಾತ್ರಿ ಅಂತ ಆಚರಣೆ ಮಾಡಲಾಗತ್ತೆ. ಬ್ರಹ್ಮಾಂಡದ ಎರಡು ಅತ್ಯುನ್ನತ ಶಕ್ತಿಗಳಾದ ಶಿವ ಪರಮಾತ್ಮರು ಮತ್ತು ಪಾರ್ವತಿಯ ಸಂಯೋಗದ ಪ್ರತಿಕಾರವಾಗಿಯೇ ಮಹಾಶಿವರಾತ್ರಿಯ ಆಚರಣೆಯನ್ನ ಮಾಡಲಾಗತ್ತೆ. ಲಿಂಗ ಪುರಾಣಗಳಲ್ಲಿ ಬರುವ ಮತ್ತೊಂದು ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮ ಹಾಗೂ ಮಹಾವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಅನ್ನೋ ವಿಷಯಕ್ಕೆ ತೀವ್ರ ವಾಗ್ವಾದ ಉಂಟಾಗತ್ತೆ. ಇವರಿಬ್ಬರ ಜಗಳವನ್ನ ಬಿಡಿಸೋದಕ್ಕೆ ಸಹಾಯ ಮಾಡುವಂತೆ ದೇವಾನುದೇವತೆಗಳು ಶಿವನನ್ನ ಮೊರೆ ಹೋಗ್ತಾರೆ. ಆಗ ಹರಹರ ಮಹಾದೇವನು ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯೆ ಅಗ್ನಿಸ್ತಂಭದ ರೂಪದಲ್ಲಿ ನಿಂತು ಅಗ್ನಿಸ್ತಂಭದ ಮೂಲವನ್ನ ಯಾರು ಮೊದಲು ಕಂಡುಹಿಡಿತಾರೋ ಅವರೇ ಶ್ರೇಷ್ಠರು ಅಂತ ತಿಳಿಸ್ತಾರೆ. ಬ್ರಹ್ಮ ಹಂಸದ ರೂಪವನ್ನ ತಾಳಿ ಅಗ್ನಿಸ್ತಂಭದ ತುದಿಯಲ್ಲಿ ಹುಡುಕುತ್ತಾ ವಿಷ್ಣು ದೇವರು ವರಾಹ ರೂಪವನ್ನ ತಾಳಿ ಅಗ್ನಿಸ್ತಂಭದ ತಳವನ್ನ ಹುಡುಕೋದಕ್ಕೆ ಕೆಳಮುಖವಾಗಿ ತೆರಳುತ್ತಾರೆ. ಆದರೆ ಇವರಿಬ್ಬರೂ ಸಹ ಅಗ್ನಿಸ್ತಂಭದ ಮೂಲವನ್ನ ಹುಡುಕೋದಕ್ಕೆ ವಿಫಲರಾಗ್ತಾರೆ. ಕಡೆಗೆ ಮಹಾವಿಷ್ಣು ದೇವರು ತಮಗೆ ಅಗ್ನಿಸ್ತಂಭದ ತುದಿ ದೊರೆಯಲಿಲ್ಲ ಅಂತ ಸೋಲನ ಒಪ್ಪಿಕೊಳ್ಳುತ್ತಾರೆ. ಆದರೆ ಬ್ರಹ್ಮದೇವನು ತಾನು ಗೆಲ್ಲಬೇಕು ಅನ್ನೋ ಹಠದಿಂದ ಅಗ್ನಿಸ್ತಂಭದ ತುದಿಯನ್ನಾಗಿ ಸುಳ್ಳು ಹೇಳುತ್ತಾರೆ. ಬ್ರಹ್ಮದೇವರು ಅಸತ್ಯವನ್ನ ಹೇಳಿದ್ದರಿಂದ ಕೋಪಗೊಂಡ ಪರಮಾತ್ಮನು ಇನ್ನು ಮುಂದೆ ಬ್ರಹ್ಮದೇವರನ್ನ ಭೂಲೋಕದಲ್ಲಿ ಯಾರೂ ಪೂಜೆ ಮಾಡಬಾರದು ಅನ್ನುವಂತಹ ಶಾಪವನ್ನ ನೀಡುತ್ತಾರೆ. ನಂತರ ಲಿಂಗವನ್ನ ಪೂಜೆ ಮಾಡುವುದಕ್ಕೆ ನಂತರ ಲಿಂಗ ರೂಪವನ್ನ ತಾಳ್ತಾರೆ. ಶಿವನು ಪ್ರಥಮವಾಗಿ ಲಿಂಗ ರೂಪವನ್ನ ತಾಳಿದ ದಿನವೇ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ. ಈ ದಿನವನ್ನೇ ಮಹಾಶಿವರಾತ್ರಿ ಹಬ್ಬವಾಗಿ ಆಚರಣೆಯನ್ನ ಮಾಡಲಾಗತ್ತೆ. ಶಿವರಾತ್ರಿ ಹಬ್ಬವನ್ನ ಹೇಗೆ ಆಚರಣೆ ಮಾಡಬೇಕು, ಶಿವರಾತ್ರಿ
ಶಿವರಾತ್ರಿಯ ದಿನ ಮುಂಜಾನೆ ಬೇಗನೆ ಎದ್ದು ಮಂಗಳ ಸ್ನಾನವನ್ನ ಮಾಡಿ ಇಡೀ ದಿನ ಉಪವಾಸವಿರುತ್ತೇವೆ ಅನ್ನುವಂತಹ ಸಂಕಲ್ಪವನ್ನ ಮಾಡಿಕೊಂಡು ಮನೆಯಲ್ಲಿಗೆ ಶಿವ ಪರಮಾತ್ಮರನ್ನ ಶ್ರದ್ಧಾ ಭಕ್ತಿಯಿಂದ ಷೋಡಶೋಪಚಾರಗಳಿಂದ ಪೂಜೆ ಮಾಡಬೇಕು. ಶಿವರಾತ್ರಿಯ ವಿಶೇಷ ಪೂಜಾ ಸಾಮಗ್ರಿ ಬಿಲ್ವಪತ್ರೆ. ಬಿಲ್ವಪತ್ರೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು. ಇದರ ಒಂದು ಎಲೆಯನ್ನ ಶಿವ ಪರಮಾತ್ಮನಿಗೆ ಅರ್ಪಣೆ ಮಾಡಿದರೆ ಸಾಕು, ಸಕಲ ಪಾಪಗಳು ಪರಿಹಾರವಾಗುತ್ತೆ. ಹೀಗಾಗಿ ಭಕ್ತಾದಿಗಳು ಶಿವಲಿಂಗಕ್ಕೆ ಬಿಲ್ವಪತ್ರೆಯನ್ನ ಅರ್ಪಣೆ ಮಾಡ್ತಾರೆ. ಮಹಾವಿಷ್ಣು ದೇವರು ಹೇಗೆ ಅಲಂಕಾರ ಪ್ರಿಯನೋ ಹಾಗೆ ಶಿವನಿಗೂ ಕೂಡ ಅಭಿಷೇಕ ಪ್ರಿಯವಾಗಿದ್ದು, ಹಾಗಾಗಿ ಮಹಾಶಿವರಾತ್ರಿಯ ದಿನ ಪರಮಾತ್ಮನಿಗೆ ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ, ಪವಿತ್ರ ಜಲ ಮೊದಲಾದವುಗಳಿಂದ ಅಭಿಷೇಕವನ್ನ ಮಾಡಬೇಕು. ಹಾಲಿನ ಅಭಿಷೇಕ ಆರೋಗ್ಯವನ್ನ, ತುಪ್ಪದ ಅಭಿಷೇಕ ಸಿರಿವಂತಿಕೆಯನ್ನ, ಸಕ್ಕರೆಯ ಅಭಿಷೇಕ ಸಮೃದ್ಧಿಯನ್ನ, ಹೀಗೆ ಪ್ರತಿಯೊಂದು ಪದಾರ್ಥಗಳ ಅಭಿಷೇಕ ಒಂದೊಂದು ಫಲವನ್ನ ದೊರಕಿಸಿಕೊಡುತ್ತವೆ. ಶಿವರಾತ್ರಿಯಂದು ಉಪವಾಸ ಮಾಡುವುದು ಅತಿ ಶ್ರೇಷ್ಠ ಮತ್ತು ನಮ್ಮ ಶಾಸ್ತ್ರಗಳು ಉಲ್ಲೇಖ ಮಾಡ್ತವೆ. ಸಾಮಾನ್ಯವಾಗಿ ಇಡೀ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಿ ಮಾರನೇ ದಿನ ಆಹಾರವನ್ನ ಸ್ವೀಕರಿಸಬೇಕು ಅನ್ನೋದು. ಉಪವಾಸ ಮಾಡಲು ಸಾಧ್ಯವಾಗದಿದ್ರೆ ಫಲಾಹಾರವನ್ನ ಸ್ವೀಕರಿಸಬಹುದು. ಮಹಾಶಿವರಾತ್ರಿಯ ದಿನದಂದು ಮಹಾಮೃತ್ಯುಂಜಯ ಮಂತ್ರ ಮತ್ತು ಶಿವ ಪಂಚಾಕ್ಷರಿ ಮಂತ್ರವನ್ನ 108 ಬಾರಿಯೂ ಪಠನ ಮಾಡುವುದರಿಂದ ಎಲ್ಲ ದುಃಖಗಳ ದೂರವಾಗುತ್ತೆ. ಹೀಗೆ ಶ್ರದ್ಧಾಭಕ್ತಿಯಿಂದ ಶಿವ ಪರಮಾತ್ಮನನ್ನ ಪೂಜಿಸಿದ ನಂತರ ಸಮೀಪದ ಶಿವ ದೇವಸ್ಥಾನಕ್ಕೆ ತೆರಳಿ ಶಿವನನ್ನ ದರ್ಶನ ಪಡೆಯಬೇಕು. ಪೂಜೆ ಏನು ಅಂತಂದ್ರೆ ಶಿವರಾತ್ರಿಗೆ ತಕ್ಕಂತೆ ಹಲವಾರು ಪೂಜೆಗಳನ್ನ ಮಾಡಲಾಗತ್ತೆ. ಇನ್ನು ಶಿವರಾತ್ರಿಯ ದಿನ ಉಪವಾಸವಿದ್ದು ಬಿಲ್ವಪತ್ರೆಯನ್ನ ದೇವರಿಗೆ ಅರ್ಪಿಸುವುದಕ್ಕೂ ಸಹ ವೈಜ್ಞಾನಿಕ ಲಾಭಗಳು ಇವೆ. ಶಿವರಾತ್ರಿಯ ನಂತರ ಚಳಿಯೆಲ್ಲ ಮುಗಿದು ಬೇಸಿಗೆ ಪ್ರಾರಂಭವಾಗುತ್ತೆ. ಹವಾಮಾನದ ವೈಪರೀತ್ಯದಿಂದಾಗಿ ಹಲವರಿಗೆ ಉಸಿರಾಟ ತೊಂದರೆ, ಕೆಮ್ಮು, ಶೀತ, ಇತರೆ ಬಾಧೆಗಳು ಕಾಣಿಸಿಕೊಳ್ಳುತ್ತವೆ. ಲಿಂಗನಂ ಪರಮೌಷಧನಂ ಅನ್ನುವಂತಹ ಗಾದೆ ಮಾತಿನಂತೆ ಸಕಲ ಕಾಯಿಲೆಗಳಿಗೂ ಉಪವಾಸವೇ ಮದ್ದು. ಶಿವರಾತ್ರಿಯಂದು ಉಪವಾಸವಿದ್ದು ಶಿವ ದೇವರಿಗೆ ಬಿಲ್ವಪತ್ರೆಯನ್ನ ಅರ್ಪಿಸಿ ಪೂಜೆ ಮಾಡೋದ್ರಿಂದ ಬಿಲ್ವಪತ್ರೆಯ ವಾಸನೆ ನಮ್ಮ ದೇಹದ ಒಳಗೆ ಸಹ ಪರಿಚಯಿಸುತ್ತದೆ. ಇದರಿಂದ ಹಲವು ರೋಗಗಳು, ರುಜಿನಗಳು ಮುಕ್ತಿ ದೊರೆಯುತ್ತೆ. ಹೀಗಾಗಿ ಶಿವರಾತ್ರಿಯನ್ನ ವೈಜ್ಞಾನಿಕವಾಗಿಯೂ ಕೂಡ ಬಣ್ಣಿಸಲಾಗಿದೆ. ಶಿವರಾತ್ರಿಯಂದು ಉಪವಾಸ ಮಾಡುವುದು ಅತಿ ಶ್ರೇಷ್ಠ ಮತ್ತು ನಮ್ಮ ಶಾಸ್ತ್ರಗಳು ಉಲ್ಲೇಖ ಮಾಡ್ತವೆ. ಸಾಮಾನ್ಯವಾಗಿ ಇಡೀ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಿ ಮಾರನೇ ದಿನ ಆಹಾರವನ್ನ ಸ್ವೀಕರಿಸಬೇಕು ಅನ್ನೋದು. ಉಪವಾಸ ಮಾಡಲು ಸಾಧ್ಯವಾಗದಿದ್ರೆ ಫಲಾಹಾರವನ್ನ ಸ್ವೀಕರಿಸಬಹುದು. ಮಹಾಶಿವರಾತ್ರಿಯ ದಿನದಂದು ಮಹಾಮೃತ್ಯುಂಜಯ ಮಂತ್ರ ಮತ್ತು ಶಿವ ಪಂಚಾಕ್ಷರಿ ಮಂತ್ರವನ್ನ 108 ಬಾರಿಯೂ ಪಠನ ಮಾಡುವುದರಿಂದ ಎಲ್ಲ ದುಃಖಗಳ ದೂರವಾಗುತ್ತೆ. ಹೀಗೆ ಶ್ರದ್ಧಾಭಕ್ತಿಯಿಂದ ಶಿವ ಪರಮಾತ್ಮನನ್ನ ಪೂಜಿಸಿದ ನಂತರ ಸಮೀಪದ ಶಿವ ದೇವಸ್ಥಾನಕ್ಕೆ ತೆರಳಿ ಶಿವನನ್ನ ದರ್ಶನ ಪಡೆಯಬೇಕು. ಪೂಜೆ ಏನು ಅಂತಂದ್ರೆ ಶಿವರಾತ್ರಿಗೆ ತಕ್ಕಂತೆ ಹಲವಾರು ಪೂಜೆಗಳನ್ನ ಮಾಡಲಾಗತ್ತೆ. ಇನ್ನು ಶಿವರಾತ್ರಿಯ ದಿನ ಉಪವಾಸವಿದ್ದು ಬಿಲ್ವಪತ್ರೆಯನ್ನ ದೇವರಿಗೆ ಅರ್ಪಿಸುವುದಕ್ಕೂ ಸಹ ವೈಜ್ಞಾನಿಕ ಲಾಭಗಳು ಇವೆ. ಶಿವರಾತ್ರಿಯ ನಂತರ ಚಳಿಯೆಲ್ಲ ಮುಗಿದು ಬೇಸಿಗೆ ಪ್ರಾರಂಭವಾಗುತ್ತೆ. ಹವಾಮಾನದ ವೈಪರೀತ್ಯದಿಂದಾಗಿ ಹಲವರಿಗೆ ಉಸಿರಾಟ ತೊಂದರೆ, ಕೆಮ್ಮು, ಶೀತ, ಇತರೆ ಬಾಧೆಗಳು ಕಾಣಿಸಿಕೊಳ್ಳುತ್ತವೆ. ಲಿಂಗನಂ ಪರಮೌಷಧನಂ ಅನ್ನುವಂತಹ ಗಾದೆ ಮಾತಿನಂತೆ ಸಕಲ ಕಾಯಿಲೆಗಳಿಗೂ ಉಪವಾಸವೇ ಮದ್ದು. ಶಿವರಾತ್ರಿಯಂದು ಉಪವಾಸವಿದ್ದು ಶಿವ ದೇವರಿಗೆ ಬಿಲ್ವಪತ್ರೆಯನ್ನ ಅರ್ಪಿಸಿ ಪೂಜೆ ಮಾಡೋದ್ರಿಂದ ಬಿಲ್ವಪತ್ರೆಯ ವಾಸನೆ ನಮ್ಮ ದೇಹದ ಒಳಗೆ ಸಹ ಪರಿಚಯಿಸುತ್ತದೆ. ಇದರಿಂದ ಹಲವು ರೋಗಗಳು, ರುಜಿನಗಳು ಮುಕ್ತಿ ದೊರೆಯುತ್ತೆ. ಹೀಗಾಗಿ ಶಿವರಾತ್ರಿಯನ್ನ ವೈಜ್ಞಾನಿಕವಾಗಿಯೂ ಕೂಡ ಬಣ್ಣಿಸಲಾಗಿದೆ. ಇದಾಗಿತ್ತು ಶಿವರಾತ್ರಿಯ ಬಗೆಗಿನ ಮಾಹಿತಿ. ಹೇಗನಿಸ್ತು ವಿಡಿಯೋ? ಜೊತೆಗೆ ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಈ ಕೂಡಲೇ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.